ಉಮೇಶ್ ಅಣ್ಣವರು ಆರೋಗ್ಯ ಚೆನ್ನಾಗಿದ್ದಾರೆ. ಏನೋ ಹೇಳಿ. ಚೆನ್ನಾಗಿದ್ದೀನಿ ನಾನು. ಯಾರು ಅಭಿಮಾನಿಗಳಾಗಲಿ, ನಮ್ಮ ಸ್ನೇಹಿತರಾಗಲಿ, ನಮ್ಮ ಚಿತ್ರರಂಗದ ಎಲ್ಲ ಯಾವ ಗೆಳೆಯರಾಗಲಿ, ಅನ್ನ ಕೊಡೋ ನಿರ್ಮಾಪಕರು, ನಿರ್ದೇಶಕರಾಗಲಿ, ಅವರೆಲ್ಲ ಯಾರು ಯೋಚನೆ ಮಾಡಬೇಡಿ. ಇನ್ನು ಸ್ವಲ್ಪ ಇನ್ನೊಂದು ತಿಂಗಳು 2 ತಿಂಗಳು ಅಷ್ಟೆ, ಆಮೇಲೆ ರಿಪೇರಿಗೆ ಮತ್ತೆ ಈ ಬಾಡಿ ರೋಡಿಗೆ ಬರುತ್ತೆ, ಸಿನಿಮಾ ಬರುತ್ತೆ. ಈ ಗಾಡಿ ರೆಡಿಯಾಗಿ ರೋಡಿಗೆ ಬರುತ್ತೆ. ಏನು ಯೋಚನೆ ಮಾಡಬೇಡಿ. ಅದೇ ಥರ ನೀವು ನೋಡಿ, ಎಲ್ಲರೂ ಪಾಪ ಇವತ್ತು ನಾನು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಗೊತ್ತಾದ ಕೂಡಲೇ ಸುಮಾರು ನಮ್ಮ ಚಿತ್ರರಂಗದವರು, ಆಮೇಲೆ ಪ್ರೇಕ್ಷಕರು, ಅಭಿಮಾನಿಗಳು, ಅನ್ನದಾತರು ಎಲ್ಲರೂ ಬಂದು ಸಹಿತ ಇದನ್ನು ನೋಡ್ಕೊಂಡಾಗಿ ಹಾರೈಸ್ಬಿಟ್ಟು ಹೋಗಿದ್ದಾರೆ. ಇವತ್ತು ನಾನು ನಿಜವಾಗಲೂ ಪುಣ್ಯವಂತ. ಇವತ್ತು ನಾನೇನು ಬಡ್ಡದ ಬದುಕು ಬಂದು 75 ವರ್ಷ ಆಯಿತು. ನಾನೇನು ಸಂಪಾದನೆ ಮಾಡಿದ್ದು ನಿಮ್ಮ ಅಭಿಮಾನಿಗಳ ಜನಗಳನ್ನ. ಇಷ್ಟೇ ಸಾಕು ನನಗೆ. ಕೊನೆಗೂ ನಿಮ್ಮ ಅಭಿಮಾನ ಪ್ರೀತಿ ಇದ್ದರೆ ಸಾಕು. ನಾನು ಖಂಡಿತ ನಿಮ್ಮ ಆಶೀರ್ವಾದ ಇದೆಯಲ್ಲ, ಅದು ಅಮೃತಗಳಿಗೆ ಆಶೀರ್ವಾದ. ಖಂಡಿತ ಎಲ್ಲ ಗೆದ್ದು ಬರ್ತೀನಿ. ನೋಡೋಕೆ ಪ್ರವೀಣ ಕೂಡ ಬಂದಾನೆ. ಪ್ರವೀಣ ಅವರೇ ಬನ್ನಿ, ಕಡೆ ಬನ್ನಿ. ಹೋಗಿ ಸರ್, ಹೋಗಿ ನೀವು ಬನ್ನಿ ಬನ್ನಿ. ನಿಮ್ಮ ಹೆಸರು ಹೇಳಿ. ಉಮೇಶ್ ಅಣ್ಣ ಇನ್ನೊಂದ್ಸರಿ ಅನ್ನಿ. ಹಂಗನೇ ನಿಮ್ಮ ಹೆಸರು ಹೇಳಿ. ನಮಸ್ಕಾರ, ನಾನು ತಾಂಡವ್ ಅಂತ. ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ದಾಸ್ ಅಂತ. ನನ್ನ ಹೆಸರು ಅಣ್ಣ, ನೀವು ಹೇಳ್ಬಿಡಿ. ಗಣೇಶ ನಿನ್ನ ಮಹಿಮೆ ಅಪಾರ, ಭಕ್ತವತ್ಸಲ ಕರುಣಾ ಸಾಗರ. ಗಣೇಶ ಗಣೇಶ್. ಥ್ಯಾಂಕ್ ಯು ಗಾಡ್ ಬ್ಲೆಸ್. ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಪರವಾಗಿ ದೇವರ ಹತ್ರ ಕೇಳ್ಕೊತೀನಿ, ಭಗವಂತ ಆರೋಗ್ಯ ಕೊಡು, ಏನೇ ಕಷ್ಟ ಬಂದರೂ ಶಕ್ತಿ ಕೊಡು ಅಂತೀನಿ. ಆ ಕಷ್ಟಕ್ಕೆ ತಲೆ ಶಕ್ತಿ ಕೊಡೋದು ಕೇಳ್ತೀನಿ ಅಷ್ಟೇ. ಒಳ್ಳೇದಾಗುತ್ತೆ. ನೀವೆಲ್ಲ ಇರ್ಬೇಕಾದ್ರೆ ನಿಮ್ಮ ಹಾರೈಕೆಯ ಬಲ, ಒಳ್ಳೇದಾಗುತ್ತೆ, ಬಲ ಇದ್ದೇ ಇರುತ್ತೆ. ಅದೇ ರಕ್ಷಾ ಕವಚ. ಬೇಗ ಹುಷಾರಾಗ್ತೀರಾ. ಎಷ್ಟು ಜನಕ್ಕೆ ನೀವು ಆರೋಗ್ಯ ಕಾಪಾಡಿಲ್ಲ, ಎಷ್ಟು ಜನಕ್ಕೆ ನೀವು ಒಳ್ಳೇದು ಮಾಡಿ ನಗ್ಸಿ ಅಲ್ವಾ? ನೋಡಿ, ಈಗಲೇ ನಗ್ತೀರಾ. ಇನ್ನು ನಿಮಗೆ ವಯಸ್ಸಾಗಿಲ್ಲ. ಈಗ 16 ವರ್ಷ ಅನ್ಸ್ತಾರೆ ನಮ್ಗೆ. ಹೌದಾ? ಸರಿ, ಯಾವ್ದಾದ್ರು ಹುಡುಗಿ ನೋಡ್ತೀಯ? ಹುಡುಗಿ ನೋಡೋ ಸರ್ ನಮ್ಮ ಅಪ್ಪಗೋದು ಹೊಟ್ಟೋಗ್ಬಿಡೋದು. ನೋಡಿ, ಇವ್ರವ್ರ ಮಗಳು, ಅವ್ರ ಡಾಕ್ಟರ್. ಉಮೇಶಣ್ಣ, ಎಲ್ಲರೂ ನಿಮ್ಮ ಜೊತೆ ನಾನೇ ಇಲ್ಲ, ಇಡೀ ಇಂಡಸ್ಟ್ರಿ ನಿಮ್ಮ ಜೊತೆ ಇದೆ. ಖಂಡಿತ ಇಡೀ ಇಂಡಸ್ಟ್ರಿ ಜೊತೆ ಇದೆ. ಎಲ್ಲ ನಮ್ಮ ನೃತ್ಯ ಪಟುಗಳು, ಡಾನ್ಸರ್ಸ್ಗಳೆಲ್ಲ ಎಲ್ಲರೂ ಎಷ್ಟೋ ಜನ ನಮಗೆ ಡಾನ್ಸ್ ಮಾಸ್ಟರ್ಗಳು ಪರಿಚಯ ಇದ್ದಾರೆ, ಡಾನ್ಸರ್ಸ್ಗಳು ಪರಿಚಯ ಇದ್ದಾರೆ. ಅವರೆಲ್ಲರೂ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಯಾರು ಏನು ಅಷ್ಟು ಗಾಬರಿ ಆಗ್ಬಿಡಿ. ಖಂಡಿತ ನಿಮ್ಮೆಲ್ಲರ ಆರೋಗ್ಯ ನನ್ನ ಮೇಲಿದೆ. ಖಂಡಿತ ಗೆದ್ದು ಬರ್ತೀನಿ ನಾನು. ಜೈ ಗಣೇಶ. ಜೈ ಗಣೇಶ. ಗಾಡ್ ಬ್ಲೆಸ್. ಅಪಾರ್ಥ ಮಾಡ್ಕೊಬಿಡಿ ಯಾರು. ನೋಡಿ, ಎಲ್ರಿಗೂ ದೀಪಾವಳಿ ಶುಭಾಶಯಗಳು. ಆನಂದವಾಗಿ ಪಟಾಕಿ ಹಚ್ಚಿಬಿಡಿ, ಚೆನ್ನಾಗಿ ದೀಪ ಹಚ್ಚಿ ಅದರಿಂದ ಸಂತೋಷ ಪಡಿ. ಹೆಚ್ಚಿಗೆ ಪಟಾಕಿ ಹಚ್ಚಿ ಪೊಲ್ಯೂಷನ್ ಆಗುತ್ತೆ. ಅದರಿಂದ ನಗರ ಮತ್ತು ಆರೋಗ್ಯ ಎಲ್ಲ ಹಾಳಾಗೋಗುತ್ತೆ. ಅದರಿಂದ ಆದಷ್ಟು ಹೊಡಿದ್ರೆ ಸ್ವಲ್ಪ ಕಡಿಮೆ ಹೊಡಿ, ದೀಪಗಳನ್ನು ಹಚ್ಚಿ, ದೀಪ ಹಚ್ಚಿ. ಆಗ ನಿಮ್ಮ ಬದುಕು ಎಲ್ಲ ದೀಪಾವಳಿ ಬರ್ತಾ ಹೋಗಿ ನಿಮ್ಮ ಬದುಕು ಖಂಡಿತ